ವಿಕಾಸ್ ಎಲ್ಲಿದೆ? ನಾ ತಿನ್ನಲ್ಲ ತಿಂತಲ್ಲ ಅಂದಾಗ ಇವಮ್ಮ ಇಡಿ ಕೇಸ್ ಇದೆ, ಇಂಥ ಟಿಕೆಟ್ ಕೊಟ್ಟರು ತಿಂತ ಎಲ್ಲೋಯ್ತು. ನೀವೇ ಯೋಚನೆ ಮಾಡಿ. ಅದಕ್ಕೋಸ್ಕರ ಬಿಜೆಪಿ ಕಡೆ ಯಾಕೆ ಸಪೋರ್ಟ್ ಮಾಡೋದು? ಹಾ, ಬಿಜೆಪಿ ಹೊರಗೆ ಬನ್ನಿ, ಟೈಮ್ ಬರುತ್ತೆ. ನಮ್ಗೆ ಗೊತ್ತಾ ದೇಶನ ಆಳ್ವಿಕೆ ಮಾಡಿಕೋ ಅದಕ್ಕೆ ಬರ್ತೀವಿ ಬರ್ತೀವಿ ನಾವು ಗೆದ್ದ ಮೇಲೆ ಒಂದು ಸ್ಟ್ಯಾಂಡ್ ತಗೊಂಡೆ ಒಂದು ನಿರ್ಧಾರ ತಗೋದಾಗ ಈಗ ನಾವು ಅವ್ರನ್ನ ಸೋಲ್ಸಕ್ಕೆ ಒಂದು ಮಾರ್ಗ ಹುಡುಕೋಸ್ಕರ ನಾವು ನಿಂತಿದ್ದೀವಿ. ನಾವು 4 ಜನಕ್ಕೆ ಗೊತ್ತಾಗ್ಲಿ ಇಂಥವ್ರು ಒಬ್ಬರಿದ್ದಾರೆ ಅಂತ. ನಾನೇ ಒಕ್ಕಲಿಗರ ಲೀಡರ್ ಆಗಿ ನಿಂತಿದ್ದಾರೋ, ಯಡಿಯೂರಪ್ಪನ ಆಪ್ತಾಗಿ ನಿಂತಿದ್ದಾರೋ, ಅಥವಾ ಇರಲ್ಲ ಈ 3-4 ಜನ ಸಿ ಟಿ ರವಿ, ಪ್ರತಾಪ್ ಸಿಂಹ, ಸದಾನಂದ ಗೌಡ ಇಂಥವೆಲ್ಲ ಮೂಲೆ ಗುಂಪು ಮಾಡಿ ಯಡಿಯೂರಪ್ಪನ ಪ್ರಭಾವದಿಂದ ನಿಂತಿದ್ದಾರೋ ಅಂತ ಗೊತ್ತಿಲ್ಲ. ಸುಮಾರು ಜನ ಇದ್ದಾರೆ ನೊಂದ ಕಾರ್ಯಕ್ರಮದಲ್ಲಿ ಬೆಂಬಲಿಗೆ ಅವರೇ ಓಟ್ ಹಾಕ್ತಾರೆ. ಅವರೇ ಹೇಳಿದ್ದಾರೆ ಇಂಥೇಳಿ ಸರ್ ನಾವೆಲ್ಲ ಓಟ್ ಹಾಕ್ತೀವಿ, ನಾವ್ ಎದುರುಗಡೆ ಬರ್ದವ್ರು ಬರಬೇಕು, ನಾವು ನಿಮ್ಗೆ ಓಟ್ ಹಾಕ್ತೀವಿ ಅಂತ ಮುಂದೆ ಆಶ್ವಾಸನೆ ಕೊಟ್ಟಿದ್ದಾರೆ ಸ್ವಾಮಿ. ಈಗ ನೀವು ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆಯಾ? ಇದೆ, ಯಾಕಿಲ್ಲ? ಹೌದಾ ಸರ್? ಹೌದು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ವಂದನೆಗಳು. ತಾವೆಲ್ಲ ತಮ್ಮ ಬಿಡುವಿನ ಸಮಯವನ್ನು ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ನನ್ನ ಹೆಸರು ಸುಧಾ ಅಂತ. ನಾನು ಒಂದು ಚಿಕ್ಕ ಸ್ಕೂಲಲ್ಲಿ ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು 15 ವರ್ಷದ ವೃತ್ತಿ ನಂದಿದ್ದು. ರಾಜಕೀಯದ ಒಲವು ನಿಮ್ಗೆ ಹೇಗೆ ಬಂತು ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಒಂದು ಸರಿ ನಾನು ಪಾರ್ಟಿಸಿಪೇಟ್ ಮಾಡಿ ಇದನ್ನು ಯಾವುದಾದ್ರೂ ಒಂದು ನನಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತಾರ ಅದರ ಸದುಪಯೋಗ ಮಾಡ್ಕೊಳ್ಳೋಣ ಅಂತ. ಸೊ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಅದನ್ನು ಹೇಳೋಕ್ಕಾಗಲ್ಲ. ಪೋಷಕರು ಈಗ ಹೇಗಿದ್ದಾರೆ ಅಂದರೆ, ನಾವು ಫೀಸ್ ಕಟ್ತಾ ಇದ್ದೀವಿ, ನೀವು ಹೇಳ್ಕೊಡಿ ಅಂದರೆ ಅದು ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂದರೆ ಲೈಕ್ ಬಿಸ್ನೆಸ್ ಥರ ಆಗಿಬಿಟ್ಟಿದೆ. ಶಿಕ್ಷಣ ವ್ಯವಸ್ಥೆ ಅನ್ನೋದು ಬಿಸ್ನೆಸ್ ಅಲ್ಲ. ಒಂದು ಮಗುವಿನ ಭವಿಷ್ಯವನ್ನು ನಾವು ಶಿಕ್ಷಕರಾಗಿ ರೂಪಿಸ್ತೀವಿ, ಅದೇ ಥರ ಪೋಷಕರು ಕೂಡ ನಮಗೆ ಅದೇ ಥರ ಒಂದು ಬೆಂಬಲವನ್ನು ಕೊಡಬೇಕು ಅನ್ನೋದೇ ನನ್ನ ಒಂದು ಕಳಕಳಿಯ ಮನವಿ. ಕೆಲವು ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ, ನಾವು ಫೀಸ್ ಕಟ್ಟಲ್ವಾ, ನೀವು ಹೇಳ್ಕೊಡ್ತೀರಾ ಅಷ್ಟೇ. ಅಂದರೆ ನೀವು ಶಿಕ್ಷಣ ಕೊಡ್ತಾ ಇದ್ದೀರಾ, ನಮ್ಮ ಮಕ್ಕಳು ಭವಿಷ್ಯನ ಉದ್ಧಾರ ಮಾಡ್ತಾ ಇದ್ದೀರಾ ಅನ್ನೋ ಮನೋಭಾವನೆ ಅವ್ರಿಗೆ ಇಲ್ವೇ ಇಲ್ಲ. ನಾವು ಇಷ್ಟು ಫೀಸ್ ಕೊಡ್ತೀವಿ, ನಮ್ಮ ಡಿಮ್ಯಾಂಡ್ ಇಷ್ಟಿದೆ, ನೀವು ಕಂಪ್ಲೀಟ್ ಮಾಡಿ ಅಂತಾರೆ. ಸೊ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಒಂದಲ್ಲ ಒಂದು ರೀತಿಯ ಗೊಂದಲಗಳು ಇದೇ ಇವೆ. ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಇವೆ. ಅದನ್ನ ಯಾರು ಸರಿಪಡಿಸ್ತಾರೆ, ಯಾರು ಸರಿಪಡಿಸೋಕ್ಕಾಗುತ್ತೆ ಅನ್ನೋ ಗೊಂದಲ ಈಗ ನಮ್ಮಲ್ಲೂ ಇದೆ. ಯಾಕಂದರೆ ಮೊದಲು ನಮಗೆ ನಾವು ಏನೇ ಇದು ಏನೋ ಒಂದು ಟಿ ಸಿ ಕೊಡ್ಬೇಕಂದ್ರೆ ನಾವು ಮ್ಯಾನ್ಯಲ್ ಬರ್ಕೊಡ್ತಾ ಇದ್ವಿ. ಈಗ ಏನಾಗಿದೆ, UDIS ಅಂತ ಮಾಡಿದ್ದಾರೆ, ಆಮೇಲೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಮಾಡಿದ್ದಾರೆ. ಸೊ ನಾವು ಅದರಲ್ಲಿ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಬೇಕು. ಟೆಕ್ನಾಲಜಿ ಹೇಗೆ ಇಂಪ್ರೂವ್ ಆಗ್ತಾ ಇದೆಯೋ ಹಾಗೆ ನಮ್ಮ ಕೆಲಸ ಕೂಡ ಜಾಸ್ತಿ ಆಗಿದೆ. ಅದೇ ಥರ ಅದರಲ್ಲಿ ಟೆನ್ಷನ್ಸು ಇರುತ್ತೆ. ಅದನ್ನು ನಾವು ಹೇಗೆ ಫುಲ್ಫಿಲ್ ಮಾಡಬೇಕು, ನಾವು ಪೋಷಕರನ್ನ ಹೇಗೆ ಸಮಾಧಾನ ಮಾಡಬೇಕು, ಆ ಕಡೆ ಈ ಕಡೆ ಇವರು ಸರ್ಕಾರ ನಮಗೆ ಕೊಟ್ಟಿರೋ ಒಂದು ಕಾರ್ಯವನ್ನು ನಾವು ಹೇಗೆ ಪರಿಪೂರ್ಣಗೊಳಿಸಬೇಕು, ಇದೇ ಗೊಂದಲ. ಅದೇ ಥರ ಎಲ್ಲ ಕ್ಷೇತ್ರಗಳಲ್ಲಿ ಇರೋ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲೂ ಸುಮಾರು ಪ್ರಾಬ್ಲಮ್ಸ್ ಇದೆ. ಅದನ್ನು ನನಗೊಂದು ಅವಕಾಶ ಕೊಟ್ಟರೆ ಎಲ್ಲ ಮತಬಾಂಧವರು ದಯವಿಟ್ಟು ಆ ವ್ಯವಸ್ಥೆಯನ್ನು ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತಾವೆಲ್ಲರೂ ನನಗೊಂದು ಅವಕಾಶ ಕೊಟ್ಟು ನನ್ನ ಒಂದು ಸಿಂಬಲ್ ಪೆನ್ ಸ್ಟ್ಯಾಂಡ್ ಆಗಿರುತ್ತೆ, ನನ್ನ ನಂಬರ್ 21, ಇದಕ್ಕೆ ಎಲ್ಲರೂ ನನಗೆ ಮತದಾನ ಮಾಡಿ ನನ್ನ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಚಿಹ್ನೆ ಪೆನ್ ಸ್ಟ್ಯಾಂಡ್ ನಂಬರ್ 21. ನಾನು ಯಾವುದೇ ಪಕ್ಷದ ಪರ ವಿರೋಧ ಮಾತಾಡಕ್ಕೆ ಬಂದಿಲ್ಲ. ಬಟ್ ಸರ್ಕಾರದ್ರು ಅಂತ ನಾನು ಬಂದಿದ್ದೀನಿ. ರಾಜಕೀಯ ಕ್ಷೇತ್ರ ನನಗಿದು ಹೊಸದು. ಇಷ್ಟು ಇತಿಹಾಸ ಓದಿದಾಗ ನಿಮಗೆ ಗೊತ್ತಿದೆ ಯಾವ ಕ್ಷೇತ್ರ ಏನೇನು ಮಾಡಿದೆ, ಏನೇನು ಮಾಡಿಲ್ಲ, ಯಾವುದನ್ನು ಹಾಳು ಮಾಡಿದ್ದಾರೆ, ಯಾವುದನ್ನು ಇಂಪ್ರೂವ್ ಮಾಡಿದ್ದಾರೆ, ಯಾವುದನ್ನು ಪ್ರೈವೇಟೈಸೇಷನ್ ಮಾಡಿದ್ದಾರೆ, ಅದೆಲ್ಲ ನಿಮಗೆ ಗೊತ್ತಿದೆ. ಮಾಧ್ಯಮದವ್ರಿಗೆ ನಿಮಗಿರೋ ಅಷ್ಟು ತಿಳುವಳಿಕೆ ಹೇಳ್ಬೇಕಂದ್ರೆ ನಮ್ಗೆ ಅಷ್ಟಿಲ್ಲ. ಅಂದರೆ ದಿನ ಡೈಲಿ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಲ್ಲ, ಡೈಲಿ ಏನೇನು ನಡೀತಿರೋ ದೈನಂದಿನ ಚಟುವಟಿಕೆಗಳು ನಿಮಗೂ ಗೊತ್ತಿದೆ. ಸೊ ನಾನಿಲ್ಲಿ ಯಾವುದೂ ಬಂಡಾಯ ಅಂತ ಬಂದಿಲ್ಲ. ಬಟ್ ನಂಜನಸ್ವಾಮಿ ಸರ್ ನೀವು ಬನ್ನಿ, ಪ್ರೆಸ್ ಮೀಟಿಂಗ್ ಇದೆ, ನೀವು ಬಂದು ಅಟೆಂಡ್ ಮಾಡಿ ಅಂತ ಹೇಳಿ ನಾನು ಬಂದಿದ್ದೀನಿ. ನಾನು ಕೂಡ ಕೆಲವೊಂದು ವಿಷಯದಲ್ಲಿ ಅವ್ರಿಗೆ ಸಹಕಾರ ನೀಡಬೇಕಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಂ, ಬೆಂಗಳೂರು ಉತ್ತರಕ್ಕೇನೆ ನಾನು ಸ್ಪರ್ಧಿಸ್ತಾ ಇದ್ದೀನಿ. ಶೋಭಾ ಕಲಾಂದರ್ಜೆ ಅವರು ಕೂಡ ಇದ್ದಾರೆ ನಮ್ಮ ಸ್ಪರ್ಧೆಯಲ್ಲಿ. 21 ಜನ ಇದ್ದೀವಿ ಅಭ್ಯರ್ಥಿಗಳು. ಅದರಲ್ಲಿ 6 ಜನ ಪಕ್ಷೇತರ. ಅದರಲ್ಲಿ ಪರ್ಸಪ್ಪ ಅವರು ಇದ್ದಾರೆ, ಇನ್ನೂ ಒಂದು 4-5 ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಇವರು ನಂಜನಸ್ವಾಮಿ ಸರ್ ಆಲ್ಸೋ. ಪದವೀಧರ ಕ್ಷೇತ್ರಕ್ಕೆ ನಿಲ್ಬೇಕು ಅಂತಿದ್ದೆ ಸರ್, ಬಟ್ ನನಗೆ ಅನಿವಾರ್ಯ ಕಾರಣಗಳಿಂದ ನಿಲ್ಲಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಇಯರ್ ನಾನು ಟ್ರೈ ಮಾಡ್ತೀನಿ ಸರ್, ನೆಕ್ಸ್ಟ್ ಎಲೆಕ್ಷನ್.
ಹೌದು ಸರ್. ಅದೇ ಒಲವು ತಗೊಂಡು ನೀವು ನಂಜುಂಡಸ್ವಾಮಿ ಕೈಗಿದ್ದಾರೆ ಈಗ ಹೇಗಿದಾಗ್ತಾ ಇದೆ ಈಗ? ಸೊ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾನು ನಿಂತ್ಕೊಂಡೆ ಸರ್. ನನ್ನ ಬೆಂಬಲಕ್ಕಾಗಿ ಈಗ ನಂಜುಂಡಸ್ವಾಮಿ ಸರ್ ಬಂದಿದ್ದಾರೆ. ಅದೇ ಹೇಳಿದ್ನಲ್ಲ ಸರ್, ನಾನು ಇಲ್ಲಿ ಯಾರ ಪರ ವಿರೋಧ ಅಂತ ಏನಿಲ್ಲ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಬಂದು ಕೂತಿದ್ದೀನಿ ಅಷ್ಟೇ ಸರ್. ನಮ್ಮ ಹೆಸರು ಪರಸಪ್ಪ ಭೀಮಪ್ಪ ಗಜಡಿ ಅಂತಂದು ರಾಣಿ ಚೆನ್ನಮ್ಮ ಪಾರ್ಟಿಯ ಅಭ್ಯರ್ಥಿ, ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ನನ್ನ ಗುರುತು ಉಂಗುರ 9 ನಂಬರ್ ಕ್ರಮ ಸಂಖ್ಯೆ. ನಾವು ಸೌಕರ್ಲಾಜಿ ಅಪೋಸಿಟ್ ವಿರೋಧ ನಿಂತೀವಿ. ಯಾಕಂದರೆ BJP ಅವರು ಒಂದು ಸ್ಟ್ರಾಟಜಿ ಇಟ್ಕೊಂಡಿದ್ದಾರೆ. ಏನು ಸ್ಟ್ರಾಟಜಿ ಅಂದರೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರಿಗೆ ಮೋಸ ಮಾಡ್ತಾ ಇದ್ದಾರೆ. BJP ಒಂದು ಸ್ಟ್ರಾಟಜಿ. ಮತ್ತೆ ಅವರು ಶಾಸ್ತ್ರ ಹೇಳ್ತಾರೆ, ಹೇಳೋದು ಶಾಸ್ತ್ರ, ತಿನ್ನೋದು ಬದನೆಕಾಯಿ. ಕೆಲವು ಶಾಸ್ತ್ರ ಹೇಳ್ತಾರೆ, ಆ ತಿನ್ನೋದು ಬದನೆಕಾಯಿ ಬೇಡ BJP ಅವರು. ಯಾಕೆ ನಾನು ಸ್ಥಳೀಯ ಬಿಜೆಪಿನ ಒಂದು ಅಭ್ಯರ್ಥಿ. ನಾನು ಫಸ್ಟ್ ಪದವಾಗಿ BJP ಪಕ್ಷದ ಒಬ್ಬ ಕಾರ್ಯಕರ್ತ ಗುಣಾಗಿ. ನನ್ನ ಮೂಲತಃ ಕೊಪ್ಪಳ ಜಿಲ್ಲೆ ಕೃಷಿ ತಾಲೂಕು BJP ಕಾರ್ಯಕರ್ತ, ಮೂಲ BJP. ನಮ್ಮ ನಜುಂಡ್ ಸರ್ ಹಂಗೆ ನಾನು BJP ಒಬ್ಬ ಮೂಲ ಕಾರ್ಯಕರ್ತ. ಸುಮಾರು ವರ್ಷದಿಂದ ನಾನು BJPಯಲ್ಲಿ ಸೇವೆ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ನನಗೆ ಒಂದು ಅನ್ಯಾಯ ಇತ್ತು. 2008ರಲ್ಲಿ ನನ್ನ ಒಂದು ಕೇಸ್ ಆಯಿತು. ಕೇಸಾದಾಗ ಇದೇ ನಮ್ಮ BJP ದೊಡ್ಡಗೌಡ ಶಾಸಕರು ML ಇದ್ರು. ML ಆದಾಗ ನನ್ನ ತಂದೆ ತಾಯಿ ಕಾಲಿಡಿದಾಗ ಅವರು ಸ್ಪಂದಿಸ್ತಿಲ್ಲ. ಸರ್, ನನ್ನ ಮಗನಿಗೆ ಒಂದು ಕೇಸ್ ಆಗಿದೆ, ಸ್ವಲ್ಪ ದಯಮಾಡಿ ಏನಾದ್ರು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಾಗ ನನ್ನ ತಂದೆ ತಾಯಿ ಕಾಲಿಡೋದು ಕೇಳ್ಕೊಂಡಾಗ ಅವರು ದೊಡ್ಡಗೌಡ BJP ಶಾಸಕರು ತಿರಸ್ಕರಿಸಿದ್ರು. ಅವತ್ತೇ ನಾನು ಮನಸ್ಸಲ್ಲಿ ಒಂದು ಛಲ ಇಟ್ಕೊಂಡೆ, ಒಂದೆಲ್ಲ ಒಂದು ನಾನು ರಾಜಕೀಯ ಬೆಳಿಬೇಕು, ರಾಜಕೀಯ ಬೆಳೆದು ಬಡವರ ನೋವನ್ನು ಏನನ್ನು ನಾನು ತಿಳಿಸ್ಬೇಕು, ಬಡವರ ನೋವನ್ನು ಆಲಿಸ್ಬೇಕಂತ ಒಂದು ಅವತ್ತ ನನ್ನ ಚಟ ತೊಟ್ಟು ಒಂದು ನಿರ್ಧಾರ ಮಾಡಿ ಒಂದು ಛಲ ತೊಟ್ಟು ಇವತ್ತು ರಾಜಕೀಯ ಬಂದಿದ್ದೀನಿ. ನಾನೊಂದು ರಾಣಿ ಚೆನ್ನಮ್ಮ ಪಾರ್ಟಿಯಲ್ಲಿ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿ ಸ್ಥಾನ ತಗೊಂಡಿದ್ದೀನಿ. ನಮ್ಮ ಮಿತ್ರರ ಮೊನ್ನೆ ನಾನು ಆ ಸ್ಥಾನ ತಗೊಂಡಾಗ ಇಲ್ಲೇ ಪ್ರೆಸ್ ಕ್ಲಬಲ್ಲಿ ನಾನು ಮೀಟಿಂಗ್ ಮಾಡಿದ್ದೀನಿ. ನಮ್ಮ ನಗರಾಚಾರ್ಯ ಇದ್ರು, ಎಲ್ಲ ಪ್ರೆಸ್ ಮೀಟಿಂಗ್ ನೀವೇ ಮಾಧ್ಯಮ ಮಿತ್ರರೆಲ್ಲ ಅದನ್ನ ಸ್ಪಾಟಿಫೈ ಮಾಡಿದ್ದೀರಾ, ಪಬ್ಲಿಸಿಟಿ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತೇನೆ. ಯಾಕಂದ್ರೆ ಉತ್ತರ ಲೋಕಸಭೆಯಲ್ಲಿ ನಾವು ಸರ್ವೆ ಮಾಡಿದ್ರೆ BJP ಮತ್ತೆ ಕಾಂಗ್ರೆಸ್ ಬಿಟ್ರೆ ಬೇರೆ ಯಾರೇ ಇಂಡಿಪೆಂಡೆಂಟ್ ಇದ್ದು ಠೇವಣಿ ಬರಲ್ಲ ಅಂತ ಜನಗಳ ಅಭಿಪ್ರಾಯ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಈಗ ಠೇವಣಿ ನಮಗೆ ಮುಖ್ಯ ಅಲ್ಲ. ನಮಗೆ 10 ಓಟ್ ಬರಲಿ, ಇಲ್ಲ ನಮ್ಮ ಫ್ರೆಂಡ್ ಸರ್ಕಲ್ 1 ಓಟ್ ಬರಲಿ. ನಾವು ನಿಂತಕ್ಕಂಥ ಪಾರ್ಟಿಕಲ್ಸ್ ಏನಿದೆ, ಶೋಭಕನ್ಲಾಜ್ ಅವರಿಗೆ 1 ಓಟಿಂದ ಇಂಪಾರ್ಟೆಂಟ್ ಇರುತ್ತೆ. ಕಾಂಗ್ರೆಸ್ನವರಿಗೆ BJP 1 ಓಟಿಂದ ಗೆಲ್ಬೋದು, 1 ಓಟಿಂದ ಸೋಲ್ಬೋದು. ನಾವು ಪಕ್ಷೇತರ ಅಭ್ಯರ್ಥಿಗಳು ಏನಿದೀವಿ 21 ಒಟ್ಟು ಅಭ್ಯರ್ಥಿ. ನಾವು ಉತ್ತರ ವಲಯಕ್ಕೆ 21 ಟೋಟಲ್ ಅಭ್ಯರ್ಥಿಗಳು ಇದ್ದೀವಿ. ಅಲ್ಲಿ ಕಾಂಗ್ರೆಸ್ BJP ಆಡ್ಬಿಟ್ರೆ 19 ಜನ ಆಗ್ತೀವಿ. 19 ಜನದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮ್ಗೆ 19 ಜನಕ್ಕೆ 100 ಓಟ್ ಬಂದ್ರು, 19 ಓಟ್ ಹೋದ್ರು. ಅಲ್ಲಿ 2 ಪಾರ್ಟಿಗೆ ಹೊರಟ್ಬಿಟ್ಟು ಮೊದಲನೇದಾಗಿ ನಾವು ಈಗ ಒಂದು ಬಂಡಾಯ ಯಾಕೆ ನಾವು ನಮ್ಮ ನಂಜುಂಡ ಸ್ವಾಮಿ ಅವರು ಹೇಳಿದ್ರು, BJP ವಿರುದ್ಧ ಬಂಡಾಯ ಯಾಕೆ ಹೇಳಿದ್ರು, ಮಾಡ್ತಾ ಇರೋದು BJP ಅವರು ಬಂಡಾಯನ, ಅದಕ್ಕೆ ಅವ್ರ ವಿರುದ್ಧ ನಾವು ನಿಂತಿದ್ದೀವಿ. ನಮ್ದು ಕೊಪ್ಪಳ ಕ್ಷೇತ್ರಕ್ಕೆ ಗೆಲ್ಲಬೇಕಾಯ್ತು, ಆದರೆ ನಮ್ಮ ವರಿಷ್ಠರು, ನೀನು ಉತ್ತರ ಕೇಂದ್ರ ಅಲ್ಲೇ ವಾಸ ಮಾಡ್ತಿದ್ದೀರಾ, ನಾನು ಪಿಣ್ಯ ಸೆಕೆಂಡಲ್ಲಿ 10 ವರ್ಷ ಆಯ್ತು ನಾನು ಇರೋಕ್ಕೆ. ಅಲ್ಲೆಲ್ಲ ಕೆಲವೊಂದು ಅಭಿವೃದ್ಧಿಗಳು, ಕೆಲವೊಂದು ನೀರಿಂದಾಗಲಿ, ಕೆಲವು ರೋಡ್ ರಿಪೇರಿಗಾಗಲಿ, ಅಲ್ಲಿ ಸೌಕರ್ಯ ಬಡವ ಜನರಿಗೆ ಆಗ್ತಕ್ಕಂಥ ಸೌಲಭ್ಯಗಳಲ್ಲಿ ಏನೂ ಆಗಿಲ್ಲ. ನಾವೇ ನಮ್ಮ ಪಕ್ಷದಿಂದ ಮಾಡಿಕೊಟ್ಟಿದ್ದೀವಿ. ಅದು ಪ್ರೂಫ್ ಇದೆ ಬೇಕಾದ್ರೆ. ಯಾಕಂದರೆ ಆಗಲೇ ನಮ್ಮ ವರಿಷ್ಠರು ಇಲ್ಲೇ ಉತ್ತರ ಕೇಂದ್ರ ನಿಮ್ಗೆ ಜನದ ಬೆಂಬಲ ಇದೆ ಅಂತೇಳಿ ಹೇಳಿದಾಗ ಟಿಕೆಟ್ ಕೊಟ್ಟಾಗ ನಾವು ಇಲ್ಲೇ ನಿಂತೀವಿ, ಉತ್ತರ ನಿಂತೀವಿ. ಸೌಕರ್ಲಾಜಿ ಅಪೋಸಿಟ್ ನಾವು ನಿಂತಿದ್ವಿ, ಅವ್ರು ಸೋಲಿಸ್ಬೇಕಂತ ನಿಂತಿದ್ವಿ. ಇದು ಸತ್ತ ಸಿದ್ಧ. ಯಾಕೆಂದ್ರೆ ಅವ್ರು ನ್ಯಾಕ್ ಸೋಲಿಸ್ಬೇಕು, ಅವರಿಗೆ ಟಾರ್ಗೆಟ್. ಯಾಕಂದ್ರೆ ನೀವು ಕೇಳೋ ಪ್ರಶ್ನೆಗಳನ್ನ ನಾವು ಉತ್ತರ ಕೊಡ್ತೀವಿ. ಯಾಕಂದ್ರೆ ಒಬ್ಬ ಸ್ಥಳೀಯರಲ್ಲವರು ಚಿಕ್ಕಮಗಳೂರಿಂದ ಬಂದಿರ್ತಕ್ಕಂಥ ಅವ್ರ ಮೇಲೆ ಇಡೀ FIR ಇದೆ, ಮತ್ತು ಕ್ರಿಮಿನಲ್ ಅಪೀಲ್ ಆಗಿದೆ ಅವ್ರ ಮೇಲೆ. ಯಾಕೆ ನೀವು ಅವ್ರಿಗೆ ಅಪ್ಸೆಟ್ ಮಾಡಿದ್ರೆ? ನಾನು ಮಾನ್ಯ ಚುನಾವಣಾ ಆಯುಕ್ತರಿಗೆ ಒಂದು ಕ್ವಶನ್ ಹಾಕಿದ್ದೀನಿ. ಮೊನ್ನೆ ಸ್ಕೂಟಿ ನಡೆದಾಗ ನಾನು ಕ್ವಶನ್ ಮಾಡಿದ್ದೀನಿ. ನಾನು 21 ಏನೋ ಅಭ್ಯರ್ಥಿಗಳ ಪರವಾಗಿ ನಾನು ಕ್ವಶನ್ ಮಾಡಿದ್ದೀನಿ. ಯಾಕೆ ಅವ್ರು ಲಾಂಚ್ ಫೈಲ್ ಓಕೆ ಮಾಡ್ತಾ ಇದ್ದೀನಿ, DCOD ಕ್ವಶನ್ ಮಾಡಿದ್ದೀನಿ ನಾನು. ಯಾಕೆ ಅವ್ರ ಫೈಲ್ ಓಕೆ ಮಾಡಿದ್ರೆ ನೀವು? ಅವ್ರ ಮೇಲೆ ಕೇಸ್ ಇದೆ, ಕ್ರಿಮಿನಲ್ ಅಪೀಲ್ ಹೋಗಿದ್ದಾರೆ, ED ಕೇಸ್ ಇದೆ, FIR ಇದೆ. ಯಾಕೆ ನೀವು ಅವ್ರಿಗೆ ಅಪ್ಸೆಟ್ ಮಾಡ್ತೀರಾ? ನಿಮ್ಮ ವಿರುದ್ಧ ನಾನು ಹೈಕೋರ್ಟಿಗೆ ಕೇಸ್ ಫೈಲ್ ಮಾಡ್ತಾ ಇದ್ದೀನಿ. ಕೇಸ್ ಫೈಲ್ ಮಾಡ್ತಾ ಇದ್ದೀನಿ ನಾನು. DC ಇದ್ದ ಚುನಾವಣಾಧಿಕಾರಿ ವಿರುದ್ಧ ನಾನು ಹೈಕೋರ್ಟಿಗೆ ಕೇಸನ್ನು ಫೈಲ್ ಮಾಡ್ತಾ ಇದ್ದೀನಿ. ಹೌದು, ಅಬ್ಜೆಕ್ಷನ್ ಮಾಡಿದ್ದೀನಿ. ಒಬ್ಬ ನಮ್ಮ DC ದಯಾನಂದ ಸರ್ ಕೇಳ್ಬೋದು, ಹೋಗಿ ನಾನು ಅಬ್ಜೆಕ್ಷನ್ ಮಾಡಿದ್ದೀನಿ. ಅವರು ರಿಟರ್ನ್ ಆಗಿ ಫೈಲ್ ಕೊಡಿ ಸರ್, ನಾನು ನೋಡ್ತೀನಿ, ನಾನೊಬ್ಬ ಪ್ರಜಾಪ್ರಭುತ್ವ. ಸ್ಕೂಟಿ ಟೈಮ್ನಲ್ಲಿ
ಇವ್ರದ್ದು ಇರ್ರೆಗ್ಯುಲಾರಿಟೀಸ್ ಇರ್ಬೋದು ಅಥವಾ ಕೇಸ್ ಇರ್ಬೋದು, ಅದನ್ನ ಬೇಕಾದ್ರೆ ನೀವು ಅಬ್ಜೆಕ್ಷನ್ ಮಾಡಿ ನಾಮಿನೇಷನ್ ರಿಜೆಕ್ಟ್ ಮಾಡಿ ಅಂತ ನೀವು ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ಎಸ್ ಕ್ಯಾಂಡಿಡೇಟ್ ಆಗಿ ನೀವು ಸಾರ್ವಜನಿಕರು ಯಾರು ಬೇಕಾದ್ರೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ನಾವು ಕೇಳೋದಿಲ್ರಿ, ನಾವು ಕೇಳೋದಿಲ್ಲ. ಫೈಲ್ ಕೊಡಿ ಅಂತ ಹೇಳಿ ಫೈಲ್ ಕಿಶೋರಿದಿಲ್ಲ, ಫೈಲ್ ಕೊಟ್ಟಿದ್ದು ಎಲ್ಲ ಬಿಡುದಿಲ್ಲ. ಯಾಕೆ ಅವ್ರ ಮೇಲೆ ಇದೆ ಯಾಕೆ ನೀವು ಅಬ್ಜೆಕ್ಷನ್ ಮಾಡಿದ್ ಕೇಳಿದ್ವಿ. ಅದಕ್ಕೆ ಅವರ ನ್ಯಾಯವಾದಿಗಳು ಕೆಲವೊಂದು ಅಪ್ಡೇಟ್ ಕೊಟ್ಟು ಸರಿಪಡಿಸಿದ್ರು. ನಾವೀಗ ಅವ್ರ ವಿರುದ್ಧ ನಾವು ಹೈಕೋರ್ಟಿಗೆ ಕೇಸ್ ಫೈಲ್ ಮಾಡೋಣ. ಈ ಚುನಾವಣಾ ತಕ್ಷಣ ಹೈಕೋರ್ಟಿಗೆ ಕೇಸ್ ಫೈಲ್ ಮಾಡ್ತೀವಿ. ಯಾಕೆ ನೀವು ಅಂತ ಸಬ್ಮಿಟ್ ಮಾಡಿದಿರಾ?